ವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ. ನಮಸ್ಕಾರ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಅಮ್ಮ ಅಂದರೆ ಪ್ರೀತಿ, ಅಮ್ಮ ಅಂದರೆ ಪ್ರಾಣ, ಅಮ್ಮ ಅಂದರೆ ಒಲವು, ಅಮ್ಮ ಅಂದರೆ ಸಿಹಿ, ಅಮ್ಮ ಅಂದರೆ ಮಮತೆ, ಅಮ್ಮ ಅಂದರೆ ವಾತ್ಸಲ್ಯ, ಅಮ್ಮ ಅಂದರೆ ಕೆಲವು ಸಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತನೂ ಆಗುತ್ತೆ. ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಆ ರೀತಿಯಲ್ಲಿ. ಆದರೆ ಯಾವತ್ತಿದ್ರೂ ಅಮ್ಮ ಕ್ಷಮೆಯ ಧರಿತ್ರಿ. ಅಮ್ಮ ಅಮ್ಮ ಅಮ್ಮನೇ, ಬೇರೆ ಅಮ್ಮ ಸುಮ್ಮನೆ ಅಂತ ದಾಸರು ಬರೆದಿದ್ದಾರೆ. ಅಮ್ಮ ನೀ ಗುಮ್ಮನ ಕರೆಯದಿರೆ ಅಂತ. ಅಮ್ಮ ವೇದಿಕೆಗೆ ಒಬ್ಬ ಗಣ್ಯ ಅತಿಥಿ ಪ್ರತಿ ವಾರ ನಮ್ಮೊಂದಿಗೆ ಮಾತನಾಡುವ ವಿಷಯ ಇವತ್ತಿಗೆ ಜನಜನಿತ. ಇಂದು ನಮ್ಮ ಅತಿಥಿಯಾಗಿ ಬಂದಿರುವಂಥವರು ಅಂಥ ಒಬ್ಬ ಶ್ರೇಷ್ಠ ಮಹಿಳೆ. MLC ಆಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ, ತನ್ನ ಮಕ್ಕಳನ್ನು ನೋಡ್ಕೊಳ್ತಾ, ಸಮಾಜಕ್ಕೂ ಅಮ್ಮನಾಗಿ ಇರುವಂಥ ಕಾಂಗ್ರೆಸ್ ಧುರೀಣೆ ಎಂದು ಗುರುತಿಸಲ್ಪಡುವಂಥ ಶ್ರೀಮತಿ ಮೋಟಮ್ಮನವರು. ಮೋಟಮ್ಮನವರಿಗೆ ನಮ್ಮ ಹಾರ್ದಿಕ ಸ್ವಾಗತ. ನಮಸ್ಕಾರ ಮೋಟಮ್ಮನವರಿಗೆ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಎದೆಯಾಳದ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಅಮ್ಮನ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟ್ರೆ 100 ನಾಲಿಗೆ, 1000 ಮಾತು, ಲಕ್ಷ ಮನಸ್ಸು, ಕೋಟ್ಯಾಂತರ ನೋಟಗಳು ಅಂತ ಹೇಳ್ತಾರೆ. ಅಮ್ಮನ ಬಗ್ಗೆ ಮಾತನ್ನ ಶುರು ಮಾಡೋದಕ್ಕಿಂತ ಮುಂಚೆ ಅಮ್ಮನ ಬಗ್ಗೆ ನಮ್ಮ ಕಲ್ಯಾಣ್ ಅವರು ಸಾಹಿತ್ಯ ಬರೆದು ಸಂಗೀತ ಕೊಟ್ಟಿರುವಂಥ ಒಂದು ಹಾಡಿನ ಚಿತ್ರೀಕರಣವನ್ನು ನೋಡಿಕೊಂಡು ಆಮೇಲೆ ಮಾತಾಡೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ. ನಾನಿನ್ನ ತಾಯಾಗಿ ಮತ್ತೆ ಹುಟ್ಟೋ ಹಾಗೆ, ತಿದ್ದಿ ಬರೆಯಲಿ ಬ್ರಹ್ಮ. ತ್ಯಾಗ ಪ್ರೇಮ ಸಹನೆ ಮಮತೆ ನಿನ್ನ ಗುರುತು. ಹೆತ್ತು ಹೊತ್ತು ಅತ್ತು ನಗಿಸುವೆ ಕೊಟ್ಟು ಕೈ ತುತ್ತು. ಪ್ರಾಣ ಕೊಟ್ಟರು ಋಣ ತೀರದು. ಇದು ಆಣೆ ಮಾತು, ನನ್ನಾಣೆ ಮಾತು. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ. ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ. ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ. ಕತ್ತಲು ಬೆಳಕಿನ ಬದುಕ ಸಹಿಸಿ ಕನಸನೇವವಳೇ. ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ. ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಜನ್ಮ. ಮೋಟಮ್ಮನವರೇ, ಅಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನನಗೆ ಈ ಕುಟುಂಬ ವ್ಯವಸ್ಥೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಇದ್ದಲ್ಲಿ ಹೆಚ್ಚಾಗಿ ಮಕ್ಕಳೇನಾದರೂ ಸಾಧನೆ ಮಾಡಿದ್ರೆ, ರ್ಯಾಂಕ್ ಬಂದರೆ, ಆಟೋಟಗಳಲ್ಲಿ ಏನಾದರೂ ಪ್ರೈಸ್ ತೊಗೊಂಡು ಬಂದರೆ ಅಪ್ಪ ಹೇಳ್ತಾನೆ, ನನ್ನ ಮಕ್ಕಳು ಎಂಥ ಮಕ್ಕಳು ನೋಡಿ, ನನಗೆ ಹೆಮ್ಮೆ ತಂದಿದ್ದಾರೆ ಇವತ್ತು ಅಂತ. ಅದೇ ಮಕ್ಕಳು ಏನಾದರೂ ಸೋಲನ್ನು ಅನುಭವಿಸ್ಲಿ ಅಥವಾ ಏನಾದರೂ ಫೇಲ್ ಆಗಿಬಿಡ್ಲಿ ಸಬ್ಜೆಕ್ಟಲ್ಲಿ, ನೋಡೆ ನಿನ್ನ ಮಕ್ಕಳು
ಫೇಲ್ ಆಗಿದ್ದಾರೆ, ನನ್ನ ಮರ್ಯಾದೆ ಹೋಯ್ತು ಅಂತಾರೆ. ಆದರೆ ಅಮ್ಮ ಯಾವತ್ತೂ ಹಾಗಲ್ಲ. ಮಕ್ಕಳು ಸೋತಾಗ ಅಥವಾ ಏನಾದರೂ ತಪ್ಪು ಮಾಡಿದ್ರೆ, ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ, ಹೊಟ್ಟೆಗೆ ಹಾಕ್ಕೊಳ್ಳಿ, ಇನ್ನೊಂದು ಸರ್ತಿ ಹಾಗೆ ಮಾಡದೇ ಇರೋ ಹಾಗೆ ನಾನು ತಿದ್ದಿ ತೀಡ್ತೀನಿ ಅಂತಾಳೆ. ಪ್ರೈಸ್ ಬಂದರೆ, ಗೆದ್ದಾಗ, ನೋಡಪ್ಪ ಈಗ ನೀನು ಜವಾಬ್ದಾರಿ ಜಾಸ್ತಿ ಆಯಿತು, ಮರಿಬೇಡ ಅಂಥೇಳಿ ಸುತ್ತಮುತ್ತಲಿನವರಿಗೆ ಸಿಹಿ ಹಂಚ್ತಾಳೆ. ಈ ಸಿಹಿ ಹಂಚುವಿಕೆ ಅಥವಾ ಅಮ್ಮನ ಕ್ಷಮಾಗುಣ ಏನಿದೆ, ಅದು ಮಕ್ಕಳಲ್ಲಿ ಬಹಳ ಒಂದು ಧೈರ್ಯವನ್ನು ತುಂಬುತ್ತೆ, ತಾಳ್ಮೆಯನ್ನು ತುಂಬುತ್ತೆ. ನಿಮ್ಮ ಅಮ್ಮ ನಿಮಗೆ ಯಾವ ರೀತಿಯಲ್ಲಿ ತಾಳ್ಮೆ, ಧೈರ್ಯ, ಸ್ಥೈರ್ಯವನ್ನೆಲ್ಲ ತುಂಬಿದ್ರು? ನನ್ನ ತಾಯಿ ನಿಜವಾಗ್ಲೂ ಬಹಳ ಮುಗ್ಧ ಹೆಣ್ಮಗಳು, ಆದರೆ ದೈವ ಸ್ವರೂಪಿ. ಅವರಿಗೆ ಜಗತ್ತಲ್ಲಿ ಕೆಟ್ಟದ್ದೇನು ಅಂತ ಹೇಳಿ ಹೇಳಿದವರು ಅಲ್ಲ, ಕೆಟ್ಟದ್ದನ್ನು ಕೇಳೋದು ಅವ್ರಿಗೆ ಗೊತ್ತಿಲ್ಲ. ಆ ರೀತಿ ಅವ್ರ ಬದುಕು. ಯಾಕೆಂದರೆ ನನ್ನ ತಾಯಿ ನಿಜವಾಗ್ಲೂ ವೆರಿ ಇನ್ನೋಸೆಂಟ್. ಆ ಕಾಲದಲ್ಲಿ ನನ್ನ ತಾಯಿನ ಬೇಗ ಒಂದು 10 ವರ್ಷಕ್ಕೇನೋ ಮದುವೆ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಅತ್ತೆ ಮಾವ ಗಂಡನ ಒಂದು ಪರಿವಿಲ್ಲ, ಅಂದರೆ ಮಕ್ಕಳ ಜೊತೆ ಆಡಬೇಕು, ಓಡಾಡಬೇಕು, ಅದೆಲ್ಲ ಇತ್ತಂತೆ. ಆದರೆ ನಮ್ಮ ತಾಯಿ ಮದುವೆ ಮಾಡಬೇಕಾದ್ರೆ ಅವ್ರ ತಾಯಿ ಇರಲಿಲ್ಲ. ಆ್ಯಕ್ಚುಲಿ ಅವ್ರು ನಮ್ಮ ತಾಯಿನ ಬೇರೆ ಮನೆಗೆ ದತ್ತು ಕೊಟ್ಟಿದ್ರಂತೆ. ಅವರು ಆ ದತ್ತು ತಗೊಂಡವ್ರ ಮನೆಯಲ್ಲೂ ತಾಯಿ ಇರಲಿಲ್ಲ ಅವ್ರಿಗೆ. ಆದರೆ ಸಣ್ಣ ವಯಸ್ಸಲ್ಲೇ ಅವು ಮದುವೆ ಮಾಡಿ ಅತ್ತೆ ಮನೆಗೆ ಸೇರಿದಾಗ ನನ್ನ ಅಪ್ಪ ಸ್ವಲ್ಪ ದೊಡ್ಡವರೇ ಆಗಿದ್ರಂತೆ. ಇವ್ರು 10 ವರ್ಷ ಆದರೆ ಅವರೊಂದು 18 ವರ್ಷ ಇರ್ಬೋದೇನೋ. ನಿಮ್ಮ ಶಾಲಾ ದಿವಸಗಳಲ್ಲಿ ನಿಮ್ಮ ಅಮ್ಮನ ಮಮತೆಯ ಹಿನ್ನೆಲೆಯಲ್ಲಿ ನೀವು ಅದನ್ನೆಲ್ಲ ನೆನಪಿಸ್ಕೊಂಡು ಹೇಳೋದಾದರೆ ಯಾವ ಘಟನೆಗಳನ್ನು ನೆನಪಿಸ್ಕೋತೀರಿ? ನನ್ನ ಹೆತ್ತಾಗ ಒಂದು ದೊಡ್ಡ ಘಟನೆ ಕೂಡ ಅವ್ರು ಎದುರಿಸ್ಬೇಕಾಯ್ತು. ಚಳಿಗಾಲ, ನನ್ನ ತಾಯಿ ಮಗುನ ಹೆಡ್ಗೆಯಲ್ಲಿ ಹಾಕಿ, ತೊಟ್ಲಿ ಇರಲಿಲ್ಲ ಅವಾಗೆಲ್ಲ, ದೊಡ್ಡ ಹೆಡ್ಗೆಯಲ್ಲಿ ಕೆಳಗಡೆ ಹುಲ್ಲು ಹಾಕಿ, ಆಮೇಲೆ ಒಂದು ಕಂಬಳಿ ಹಾಕಿ, ಆಮೇಲೆ ಬಟ್ಟೆ ಹಾಕಿ, ಸೀರೆ ಹಾಕ್ಬಿಟ್ಟು ಮತ್ತೆ ಒಂದು ಸೀರೆ ಹೊದಿಸಿ ಎಳೆ ಮಕ್ಕಳು ಮಲಗಿಸಿ ಹೋಗೋರು. ಚಳಿಗಾಲ, ಇದೇ ಕಾಫಿ ಹಣ್ಣಿನ ಸೀಸನ್. ಆಗ ಮೂಡಿಗೆರೆಯಲ್ಲಿ ಚಳಿಗಾಲ ಅಂದ್ರೆ ತುಂಬಾ ಭಯಂಕರವಾಗಿರುತ್ತಲ್ಲ. ಆಗ ನಮ್ಮ ತಾಯಿಗೆ ಅಲ್ಲಿ ಬ್ರಿಟಿಷ್ ತೋಟದಲ್ಲಿ ನಮ್ಮ ತಾಯಿ ಕೆಲಸ ಮಾಡ್ತಾರೆ. ನಮ್ಮ ತಾಯಿ ತಂದೆ ಸಕಲೇಶ್ಪುರದ ಅಚ್ಚರಡಿ ಅಂತ. ಆಗ ನಮ್ಮ ಅಣ್ಣ ಏನು ಮಾಡಿದ್ದಾನೆ, ಆಗ ಅವನು 3 ವರ್ಷ 4 ವರ್ಷದನು. ಎಲ್ಲರೂ ಒಲೆ ಇದರಲ್ಲಿ ಬೆಂಕಿ ಇರಬೇಕು ಚಳಿಗಾಲ ಕಾಯಿಸ್ಕೊಳ್ಳಿಕ್ಕೆ. ಅವ್ರು ಏನೋ ಸೌದೆ ಹಿಂಗೆ ಬಡ್ದಾಗ ಒಂದು ಕಿಡಿ ಬಂದು ಮೈ ಮೇಲೆ ಬಿದ್ದಿದೆ. ಅದು ಆ್ಯಕ್ಚುಲಿ ಆ ಕಿಡಿ ಏನೋ ಬಟ್ಟೆಗೋ ಹುಲ್ಲಿಗೆ ತಗಲಿದ್ರೆ ಮೋಟಮ್ಮ ಇವತ್ತು ಇರ್ತಿರ್ಲಿಲ್ಲ. ಅದೇನಾಗಿದೆ, ನನ್ನ ಈ ರಟ್ಟೆ ಸಂಧಿ ಒಳಗಡೆ ಸೇರ್ಕೊಬಿಟ್ಟಿದೆ. ಈಗಲೂ ಅದು ಗಾಯ ಇದೆ, ಇಲ್ಲಿ ನೋಡಿದ್ರೆ ಕಾಣುತ್ತೆ. ಅದೇ ಕೈ ಹೀಗೆ ಇಟ್ಕೊಂಡು ಮಲಗಿದ್ದ, ಇಲ್ಲಿ ಹಿಂಗೆ ಒತ್ತಿ ಇಟ್ಕೊಂಡು ಮಲಗಿದ್ರೆ ಅದು ಅಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ. ಅವರು ಮಗು ತುಂಬ ಹತ್ತಿದೆ, ಅದನ್ನು ಸುಧಾರಿಸ್ಲಿಕ್ಕೆ ನನ್ನ ಅಕ್ಕನಿಗೆ ಸಾಧ್ಯ ಆಗಿಲ್ಲ. ನಮ್ಮ ತಾಯಿ ಕೆಲಸ ಬಿಟ್ಟು ಹಾಲು ಉಣಿಸ್ಲಿಕ್ಕೆ ಬಂದಾಗ ಇದೇನು ನಾನು ಅನ್ಕಾನ್ಷಿಯಸ್ ಆಗಿದೆ ಅಂತ ಎತ್ಕೊಂಡು ನೋಡಿದ್ರೆ ಹಿಂಗಾಗಿದೆಯಲ್ಲ. ಆಮೇಲೆ ನೋಡಿದ್ರೆ ಆ ಕಡೆ ಈ ಕಡೆ ಬೊಬ್ಬೆ ಬಂದಿದ್ದು ನೋಡಿ ತುಂಬ ಕೂಗಾಡ್ಬಿಟ್ಟಿದ್ದಾರೆ. ಅವ್ರ ಜೊತೆ ಬಂದ ಸಹಪಾಠಿ ಹೆಣ್ಮಕ್ಳು ಬಂದು ನೋಡಿ ಮಾಡಿ ಆಮೇಲೆ ದೊಡ್ಡವ್ರಿಗೆಲ್ಲ ಹೇಳಿ ಅದಕ್ಕೇನೇನೋ ಮೆಡಿಸನ್ ಮಾಡಿದ್ದಾರೆ. ಆವಾಗ ಒಂದು ಬ್ರಿಟಿಷ್ ಲೇಡಿ ಇತ್ತಂದೆ ಆ ತೋಟ ಅಚ್ಚರಡಿ ಸ್ಟೇಟ್ನಲ್ಲಿ. ಅವ್ರಿಗೆ ನಮ್ಮ ಹಳ್ಳಿ ಜನ ಎಲ್ಲ ಮಿಸ್ ಅನ್ಬೇಕಾಯ್ತು. ಮಿಸ್ ಏನೋ ಮಿಡ್ಲ್ಟನ್ ಏನೋ ಹೆಸರು. ಇವರೆಲ್ಲ ಮೀಸೆ ಅಮ್ಮ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ಮಗು ಹೀಗಾಗ್ಬಿಟ್ಟಿದೆ, ಇದು ಬೆಂಕಿ ಏಟಾಗ್ಬಿಟ್ಟಿದೆ, ತುಂಬಾ ಗಾಯ ಆಗಿದೆ. ಅವರು ವಾರ ದಿವಸ ಬರ್ತಿದ್ರಂತೆ. ವಾರ ದಿವಸ ಎಲ್ಲ ಮಕ್ಕಳನ್ನು ಟೆಸ್ಟ್ ಮಾಡೋದು, ಅಥವಾ ಅವರು ವಟಾರ ಹೇಗಿದೆ ಅಂತ ಕೂಲಿ ಲೈನಲ್ಲಿ. ಆಗ ನನ್ನನ್ನು ಕರ್ಕೊಂಡು ಬಾ ಮಗುನ ಅಂದೆ. ನಮ್ಮ ತಾಯಿ ಹಿಂಗೆ ಎತ್ಕೊಂಡು ಹೋಗಿದ್ದಾರೆ. ನಿನಗೆ ಮಗು ಬೇಡವಾ, ಮಗು ಸಾಯಿಸ್ಲಿಕ್ಕೆ ಹೀಗೆ ಮಾಡಿದೆಯಾ ಅಂತ ಅದೇನೇನೋ ಹಚ್ಚಿಬಿಟ್ಟಿದ್ದಾರೆ ಅದಕ್ಕೆ, ಬೇರೆ ಹಳ್ಳಿ ಮೆಡಿಸಿನ್. ಅದು ಇನ್ನೊಂದಷ್ಟು ಗಾಯ ಇದಾಗ್ಬಿಟ್ಟಿದೆ. ಆಮೇಲೆ ಒಂದು ಹೊಡೆದ್ರಂತೆ ನಮ್ಮ ತಾಯಿಗೆ, ಒಂದು ಕೆನ್ನೆಗೆ, ಲೆಫ್ಟ್ ಹ್ಯಾಂಡಲ್ಲಿ ಒಂದು ರಿಂಗ್ ಇತ್ತಂತೆ. ಆ ರಿಂಗು ಕೆನ್ನೆಗೆ ಇದಾಗೋಷ್ಟು ಮಾರ್ಕ್ ಬರೋಷ್ಟು ಜೋರಾಗಿ ಹೊಡೆದಿದ್ಲಂತೆ. ನಮ್ಮ ತಾಯಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲಂತೆ. ನನ್ನೆಗೆ ಕೆಳಗೆ ಹಾಕೋಷ್ಟು ಸಂಕಟ ಆಗ್ಬಿಡ್ತಂತೆ. ಅವ್ರು ಯಾವಾಗಲೂ ಹೇಳ್ತಿದ್ರು, ಆ ಮೀಸೆ ಅಮ್ಮ ಹೊಡೆದಿದ್ದೇಟಿ ಇವಳಿಗೋಸ್ಕರ ತಿಂದಿದ್ದು ನನಗಿನ್ನೂ ಮರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಓದಿನ ಬಗ್ಗೆ ನಾನು ಎಷ್ಟು ಮಾರ್ಕ್ಸ್ ತೆಗೆದೆ, ನಾನು ಹೆಂಗೆ ಓಡ್ತಿದ್ದೆ, ನನಗೆ ಪ್ರೈಸ್ ಬಂದಿದ್ದು ಅದೆಲ್ಲ ಅವ್ರೇನು ಗಣನೆ ತಗೊಳ್ಳಿಲ್ಲ. ನಾನು ಆಮೇಲೆ ಪ್ರೈಮರಿ ಮುಗಿದು ಮಿಡ್ಲ್ ಸ್ಕೂಲ್ಗೆ ನನಗೆ ಚಿಕ್ಕಮಂಗ್ಳೂರು ಬರಬೇಕಾಯ್ತು. ಒಂದೇ ಒಂದು ನಿಮಿಷ, ನೀವೀಗ ನಿಮ್ಮ ಓದಿನ ಬಗ್ಗೆ ಹೇಳ್ತಾ ಇದ್ದೀರಿ. ಈ ಓದು ಅನ್ನುವಂಥದ್ದೇ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ದೊಡ್ಡ ತಳಹದಿ. ಅದ್ರ ಬಗ್ಗೆ ಒಂದು ಪುಟ್ಟ ಬ್ರೇಕ್ನ ನಂತರ ಮಾತಾಡೋಣ. ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.